ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕ್ಯಾಪ್ಸಿಕಮ್ ಚಟ್ನಿ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸಾಮಾನ್ಯ ಎಲ್ಲರೂ ಸಹ ಇಷ್ಟಪಡ್ತಾರೆ, ಆದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದ್ರ ಟೇಸ್ಟ್ ಏನೋ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಆದರೆ ಕ್ಯಾಪ್ಸಿಕಮ್ ತಿನ್ನಿಸ್ಬೇಕು ಮನೇಲಿದ್ದವ್ರಿಗೆ ಅನ್ನೋದಕ್ಕೆ ಈ ರೀತಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಕ್ಸಾಕ್ಟ್ ಕಾಯಿ ಚಟ್ನಿ ಥರನೇ ಇರುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗೋದಿಲ್ಲ ಇದಕ್ಕೆ. ಇಲ್ಲಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ನಿಮಗೆ ಚಟ್ನಿ ಖಾರಕ್ಕೆ ಅವಶ್ಯಕತೆ ಇದ್ದಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಮೀಡಿಯಮ್ ಸ್ಪೈಸ್ ನಾವು ತಿನ್ನೋದು, ತುಂಬ ಖಾರ ತಿನ್ನಲ್ಲ, ಹಾಗಾಗಿ ಒಂದು 4 ಹಾಕಿದ್ದೀನಿ. ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಎಲೆನ ಹಾಕಿ ಒಂದು ಮೀಡಿಯಮ್ ಸೈಜ್ ಗಾತ್ರದ ಕ್ಯಾಪ್ಸಿಕಮ್ನ ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದು 1/4 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಾಸ್ತಿ ಏನು ಬೇಕಾಗೋದಿಲ್ಲ, ಒಂದು 1/4 ಚಮಚ ಆಗೋಷ್ಟು ಸಾಕು. ನೀಟಾಗಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ತುಂಬ ಸಾಗಿ ಆಗೋ ರೀತಿಯಲ್ಲಿ ಫ್ರೈ ಮಾಡೋದು ಬೇಡ. ಒಂದು ಸ್ವಲ್ಪ ಅದ್ರ ಮೈ ಮೇಲೆಲ್ಲ ಸ್ವಲ್ಪ ವೈಟ್ ಸ್ಪಾಟ್ಸ್ ಬರುತ್ತೆ ನೋಡಿ, ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಇವಾಗ ಒಂದು 5-6 ನಿಮಿಷ ನಾನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮೊದಲಿಗೆ ಫ್ರೈ ಆದ ನಂತರ ಕೊನೆಯಲ್ಲಿ ಒಂದು 2 ಹಿಡಿ ಆಗುವಷ್ಟು ಇದಕ್ಕೆ ಒಂದು 2 ಮುಷ್ಟಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ಟವ್ನ ಆಫ್ ಮಾಡಿ ಬಿಟ್ಬಿಡಬೇಕು. ಅದೊಂದು ಸ್ವಲ್ಪ ಬೆಚ್ಚಗಿರುವಾಗ ಮಿಶ್ರಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ಚಟ್ನಿ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಕ್ಯಾಪ್ಸಿಕಮ್ ಚಟ್ನಿ ರೆಡಿ. ಇನ್ನೂ ಬೇರೆ ಥರದಲ್ಲಿ ಮಾಡ್ತಾರೆ ಕ್ಯಾಪ್ಸಿಕಮ್ ಚಟ್ನಿನ, ಬಟ್ ಈ ರೀತಿ ತುಂಬ ಸಿಂಪಲ್ ಆಗಿರುತ್ತೆ. ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಇದರಲ್ಲಿ ಕ್ಯಾಪ್ಸಿಕಮ್ ಇದೆ ಅಂತಲೇ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿದೆ. ಯೂಶ್ವಲಿ ನನ್ನ ಮನೆಯಲ್ಲಿ ನನಗೆ ಮತ್ತು ಪ್ರದೀಪ್ಗೆ ಕ್ಯಾಪ್ಸಿಕಮ್ ಇಷ್ಟ ಆಗುತ್ತೆ, ಆದರೆ ಹಿತೈಷ್ ಕ್ಯಾಪ್ಸಿಕಮ್ ತಿನ್ನಲ್ಲ. ಯಾವುದ್ರಲ್ಲೇ ಕ್ಯಾಪ್ಸಿಕಮ್, ಈಗ ಪಲಾವ್ಗಳಿಗೆ ಕ್ಯಾಪ್ಸಿಕಮ್ ಹಾಕಿರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡಿದ್ರಂತೂ ಮುಗ್ದೇ ಹೋಯ್ತು ಕತೆ, ಅದರೆಲ್ಲ ಸೈಡಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಬಿಸಿಬೇಳೆ ಬಾತಲ್ಲೂ ಸೈಡಲ್ಲಿ ತೆಗೆದಿಟ್ಟಿರ್ತಾನೆ ಕ್ಯಾಪ್ಸಿಕಮ್ಮು. ಸೊ ನನಗೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಕ್ಯಾಪ್ಸಿಕಮ್ ಮಾಡಿದಾಗಲೆಲ್ಲ ನಾನು ಈ ರೀತಿ ತಂದಾಗಲೆಲ್ಲ ಒಂದು ಕ್ಯಾಪ್ಸಿಕಮ್ನ ಯೂಸ್ ಮಾಡಿಬಿಟ್ಟು ಚಟ್ನಿ ಮಾಡಿಬಿಡ್ತೀನಿ. ಇವತ್ತೇನು ನನಗೆ ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋ ಅಂತ ಇದ್ದಿರಲಿಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದಾಗ ನೀವು 2-3 ಕ್ಯಾಪ್ಸಿಕಮ್ ಆ ರೀತಿನಾದರೂ ಸಹ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲೇ ಹಾಕಿಲ್ಲ, ಅದರ ಬದಲಾಗಿ ಕರಿಬೇವಿನ ಎಲೆನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯೂಶ್ವಲಿ ನಾನು ರುಬ್ಬೋದಕ್ಕೆಲ್ಲ ಕರಿಬೇವಿನ ಎಲೆನೇ ಹಾಕ್ತೀನಿ. ಈ ರೀತಿ ಚಟ್ನಿ ಹದದಲ್ಲಿ ರುಬ್ಕೊಬಿಟ್ರೆ ಚಟ್ನಿ ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ದೋಸೆ ಮಾಡ್ಕೊಳ್ಳೋಣ. ನಾನಿಲ್ಲಿ ರವೆ ದೋಸೆ ಮಾಡ್ತಾಯಿದ್ದೀನಿ, ರಾಗಿ ರವೆ ದೋಸೆ. ಯೂಶ್ವಲಿ ರವೆ ದೋಸೆಗೆ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಹಾಕ್ತಾರೆ, ಬಟ್ ನಾನು ಮೈದಾ ಇವಾಗ ನಾನು ತರಿಸೋದನ್ನೂ ಇಲ್ಲ, ಯೂಸ್ ಸಹ ಮಾಡಲ್ಲ. 2 ಸ್ಮಾಲ್ ಕಪ್ನಲ್ಲಿ ಮೆಷರ್ಮೆಂಟ್ನಲ್ಲಿ 2 ಕಪ್ ಚಿರೋಟಿ ರವೆಗೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, ಇವಿಷ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ನಿಮಗೆ ಅಕ್ಕಿ ಹಿಟ್ಟನ್ನು 1.5 ಕಪ್ ಆಗೋಷ್ಟು ಹಾಕೋಬೋದು, ಬಟ್ ಯೂಶ್ವಲಿ ಕರೆಕ್ಟಾಗಿರುತ್ತೆ. ಹಿಟ್ಟಿನ ಪ್ರಮಾಣ ನಾವು ರವೆ ಎಷ್ಟು ಹಾಕಿರ್ತೀವಿ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಈ ರವೆ ದೋಸೆ ಮಿಶ್ರಣ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಸೊ ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ರವೆ ದೋಸೆಗೆ ಅಲ್ವಾ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತುಂಬ ತೆಳುವಾದ್ರೂ ನಮಗೆ ದೋಸೆ ಬೇಯೋದು ತುಂಬ ನಿಧಾನ ಆಗುತ್ತೆ. ತುಂಬ ದಪ್ಪ ಮಾಡ್ಕೊಬಿಟ್ರೂ ಗರಿಗರಿಯಾಗಿ ಬರಲ್ಲ, ಸಾಫ್ಟ್ ದೋಸೆ ಬಂದುಬಿಡುತ್ತೆ. ನಿಮಗೆ ಗರಿಗರಿಯಾಗಿ ಬೇಕು ರವೆ ದೋಸೆ ಅಂತ ಅಂದಾಗ ಒಂದು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ, ನಾವು ನೀರು ದೋಸೆ ಮಾಡ್ಕೊತೀವಲ್ವ ಆ ಹದದಲ್ಲಿ ಇರಬೇಕು. ಇವಾಗ ಈ ಹಿಟ್ಟಿಗೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಹಸಿರು ಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಜೀರಿಗೆ ಹಾಕ್ಕೊಳ್ಳಿ, ನಾನು ಜೀರಿಗೆ ಹಾಕ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಸ್ವಲ್ಪ ಶುಂಠಿ ಇದ್ದರೆ ಶುಂಠಿನೂ ಸಹ ಹಾಕ್ಕೊಳ್ಳಿ. ಶುಂಠಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಶುಂಠಿನ ಸಹ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೋದು, ಇಲ್ಲ ಅಂದರೆ ನಿಮ್ಗೆ ಏನೂ ಬೇಡ, ಈರುಳ್ಳಿನೂ ಬೇಡ, ಹಸಿರು ಮೆಣಸಿನ್ಕಾಯಿ ಬೇಡ, ಏನೂ ಬೇಡ ಅನ್ನೋದಾದರೆ ಪ್ಲೇನ್ ರವೆ ದೋಸೆನೂ ಸಹ ಹಾಕ್ಕೋಬೋದು. ಅಡುಗೆ ಮಾಡಬೇಕಾದ್ರೆ ಇಂಥದ್ದೇ ಇರಬೇಕು ಅಂಥದ್ದೇ ಇರಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಏನು ಅವೈಲೇಬಲ್ ಇದೆಯೋ ಅದರಿಂದನೇ ಯೂಸ್ ಮಾಡಿಕೊಂಡು ಒಳ್ಳೆ ಟೇಸ್ಟಿ ಅಡುಗೆ ಮಾಡ್ಬೋದು.
ಕೆಲವೊಬ್ಬರು ಅಡುಗೆ ಮಾಡೋಕ್ಕೆ ನಿಂತಾಗ ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗ್ತಿರೋದು, ಅಯ್ಯೋ ಅದಿಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಆವತ್ತಿನ ಅಡುಗೆ ಮಾಡೋದು ಸ್ಕಿಪ್ ಮಾಡೋದು, ಆ ರೀತಿ ಎಲ್ಲ ಏನು ಬೇಡ. ನಾವು ಏನಿರುತ್ತೋ ಅದನ್ನೇ ಹದವಾಗಿ ಹಾಕಿ ಕರೆಕ್ಟಾಗಿ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ ಅಡುಗೆ. ಸೊ ಇಲ್ಲಿ ನೋಡಿ, ರವೆ ದೋಸೆ ಮಾಡಬೇಕಾದ್ರೆ ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ, ದೋಸೆ ಕಾವಲಿ ಚೆನ್ನಾಗಿ ಕಾದಿರಬೇಕು. ಕಾದಿದ್ದಾಗ ಹಾಕಿದಾಗ ಮಾತ್ರ ನಮ್ಗೆ ಈ ರೀತಿ ಆ ಟೆಕ್ಸ್ಚರ್ ಬರುತ್ತೆ ರವೆ ದೋಸೆದು, ಮಧ್ಯ ಮಧ್ಯ ಗುಡ್ ಥರ ಫಾರ್ಮ್ ಆಗಿಬಿಟ್ಟು ಬರುತ್ತೆ ನೋಡಿ. ಆ ಟೆಕ್ಸ್ಚರ್ ಬರೋದು ತುಂಬ ಚೆನ್ನಾಗಿ ಕಾದಿರ್ಬೇಕಾದ್ರೆ ಮಾತ್ರ. ಆಮೇಲೆ ಇದನ್ನು ಯಾವಾಗಲೂ ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು. ನೀವು ಲೋ ಫ್ಲೇಮ್ ಅಥವಾ ಸಣ್ಣ ಬರ್ನರ್ನಲ್ಲಿ ಇಟ್ರಿ ಅಂತ ಅಂದರೆ ರವೆ ದೋಸೆ ಒಂದು ದೋಸೆ ಬೇಯೋಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದನ್ನು ದೊಡ್ಡ ಬರ್ನರ್ ಇರುತ್ತೆ ನೋಡಿ ಸ್ಟವ್ನಲ್ಲಿ, ಅದರಲ್ಲೇನೆ ಬೇಯಿಸ್ಕೊಬಿಡ್ತೀನಿ. ನೋಡಿ, ರಾಗಿ ರವೆ ದೋಸೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಕಲರು, ಆ ಕ್ರಿಸ್ಪ್ನೆಸ್ಸು ಸಕ್ಕತ್ತಾಗಿದೆ. ಜೊತೆಗೆ ಕ್ಯಾಪ್ಸಿಕಮ್ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದೆ ಮಾತ್ರ. ಸೊ ನೋಡಿ, ದೋಸೆ ತವ ಕಾಯ್ತಾ ಇದ್ದ ಹಾಗೆಯೇ ಈ ರೀತಿ ಸೌಟಿನ ಸಹಾಯದಿಂದ ಎಲ್ಲೆಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಆಯಿತು. ಗೂಡ್ ಟೆಕ್ಸ್ಚರ್ ಬಂದು ರವೆ ದೋಸೆ ಕ್ರಿಸ್ಪಿಯಾಗಿ ಆಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು, ಬೇರೆ ಏನಿಲ್ಲ, ಜಸ್ಟ್ ಅದು ಒಂದೇ ಸೈಡ್ ಬೇಯಿಸೋ ಅಂಥದ್ದು, ತುಂಬ ತೆಳುವಾಗಿರುತ್ತೆ ಅಲ್ವಾ, ಜಸ್ಟ್ ಹಾಗೆಯೇ ಹೀಗೆ ಕ್ಲೋಸ್ ಮಾಡಿಬಿಟ್ಟು ಇಡೋದಷ್ಟೇ. ಸ್ವಲ್ಪ ಲೇಟ್ ಆಗುತ್ತೆ, ಒಂದೊಂದು ದೋಸೆ ರೆಡಿ ಆಗಲಿಕ್ಕೆ ಒಂದು 3-4 ಮಿನಿಟ್ಸ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಏನೋ ಕಾಯ್ತಾ ಇರಬೇಕು. ಈ ಬೇಗ ತಿನ್ನೋರಾದರೂ ಆಗಿಬಿಟ್ರೆ ಒಂದು ದೋಸೆ ತಿಂದ ಮೇಲೆ ಒಂದು 2-3 ನಿಮಿಷ ಕಾಯ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾನು ರವೆ ದೋಸೆ ಮಾಡ್ಬೇಕಾದ್ರೆ ಯಾವಾಗಲೂ ಏನು ಮಾಡ್ತೀನಿ ಅಂತ ಅಂದರೆ, ಹಿತೈಷ್ಗೆ ಕೊಟ್ಬಿಡ್ತೀನಿ. ಹಿತೈಷ್ ಸ್ವಲ್ಪ ನಿಧಾನನೇ ತಿನ್ನೋದು, ಇನ್ನು ನಾನು ಹೇಗೆ ಇದ್ರೂ ಲಾಸ್ಟಲ್ಲೇ ತಿನ್ನೋದು. ಪ್ರದೀಪ್ಗೆ ಒಂದು 2-3 ದೋಸೆ ಫಸ್ಟ್ ಟೈಮ್ ಹಾಕ್ಕೊಬಿಟ್ಟಿರ್ತೀನಿ, ಆಮೇಲೆ ಕೊಡ್ತೀನಿ. ಸೊ ಅವ್ರು ತಿನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ದೋಸೆ ರೆಡಿ ಮಾಡಿ ಕೊಡ್ಬೋದಲ್ವ. ಹಾಗಾಗಿ ನೀವು ತಿಂತಾ ಇರಿ, ಬಿಸಿ ಹೀಗೆ ಹಾಕ್ಕೊಡ್ತೀನಿ ಅಂತ ಅಂದರೆ ನಾರ್ಮಲ್ ದೋಸೆ ಥರ ಅದು ಏನು ಬೇಗ ಬೇಯಲ್ಲ. ಹಾಗಾಗಿ ಈ ರೀತಿ ಫಸ್ಟೇ ಮಾಡಿಟ್ಕೊಬಿಟ್ರೆ ಅದೇನು ಮೆತ್ತಗೂ ಆಗಲ್ಲ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ರಾಗಿ ರವೆ ದೋಸೆ ಜೊತೆ ಕ್ಯಾಪ್ಸಿಕಮ್ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇತ್ತು, ನೀವು ಸಹ ಟ್ರೈ ಮಾಡಿ. ಹಾಗೆಯೇ ಈ ಸಲ ಮೈಸೂರಿಂದ ಬರಬೇಕಾದ್ರೆ ರಂಗನತಿಟ್ಟಿಗೆ ಹೋಗಿದ್ದೆ ಅಲ್ವಾ, ಅದರಲ್ಲಿ ಶಾಪಿಂಗಲ್ಲಿ ಇಲ್ಲಿ ಟೀ ಮಗ್ನ ತೊಗೊಂಡು ಬಂದಿದ್ದೆ. ಮನೇಲಿ ಇಟ್ಕೊಂಡು ಈ ರೀತಿ ಬಂದವ್ರಿಗೆ ಸರ್ವ್ ಮಾಡಿಕೊಟ್ರೆ ಒಳ್ಳೆ ಆಸ್ಥೆಟಿಕ್ ಫೀಲ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತಂದಿಟ್ಕೊಂಡಿದ್ದೀನಿ. ಒಂಥರ ನನಗೂ ಖುಷಿ, ತುಂಬಾ ಚೆನ್ನಾಗಿತ್ತು ಮಾತ್ರ. ಸೊ ಇವಾಗ ಇಲ್ಲಿ ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಲ್ಲಿ ಇವತ್ತು ಫ್ರೆಶ್ ಆಗಿ ABC ಪೌಡರ್ ರೆಡಿ ಮಾಡಿಸಿದ್ದೀನಿ. ABC ಪೌಡರ್ಗೆ ತುಂಬಾ ಡಿಮ್ಯಾಂಡ್ ಇತ್ತು, ತುಂಬ ಏನು ಅದು ಸ್ಟಾಕಲ್ಲಿ ಸಹ ಇರಲಿಲ್ಲ. ಇವಾಗ ವೆದರ್ ಕಂಡೀಷನ್ ಸಹ ಸ್ವಲ್ಪ ಚೆನ್ನಾಗಿಲ್ಲ ಅಲ್ವಾ, ಇಲ್ಲಿ ನನಗೆಲ್ಲ ಒಣಗಿಸಿ ಮಾಡಿಸೋ ಅಷ್ಟರಲ್ಲಿ ಲೇಟ್ ಆಗ್ತಾಯಿತ್ತು. ಹಾಗಾಗಿ ಇವತ್ತು ರೆಡಿ ಇದೆ. ಯಾರ್ಯಾರ್ದು ಆರ್ಡರ್ಸ್ ಇತ್ತು ಅವ್ರಿಗೆ ಖಂಡಿತ ಇವತ್ತು ಪ್ಯಾಕ್ ಮಾಡಿ ಕಳಿಸ್ತೀನಿ. ಹಾಗೆಯೇ ಇನ್ನೊಂದು ಕೋಂಬೋ ಆಫರ್ನ ಬಿಡ್ತಾ ಇದ್ದೀನಿ. ಹಾಗಾಗಿ ಚಟ್ನಿ ಪುಡಿಗಳು ಖಾಲಿಯಾಗಿತ್ತು ಅಂತ ಇವತ್ತು ಫ್ರೆಶ್ ಆಗಿ ಚಟ್ನಿ ಪುಡಿಗಳನ್ನ ನಾನಿಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಇನ್ನೊಂದು ಕೋಂಬೋ ಆಫರ್ ಏನು ಅಂತ ಅಂದರೆ, ಯೂಶ್ವಲಿ ನನ್ನ ಹತ್ರ ಪರ್ಚೇಸ್ ಮಾಡಿರೋರಿಗೆ ಗೊತ್ತಿರುತ್ತೆ, ನಾನು ಪ್ರೋಟೀನ್ ಪೌಡರು, ಬೀಟ್ರೂಟು ಮತ್ತು ABC ಮಾತ್ರ 100 ಗ್ರಾಮ್ಸ್ನಲ್ಲಿ ಕೊಡ್ತಾ ಇದ್ದಿದ್ದು. ಯಾಕೆಂದರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರಾಗಿದೆಲ್ಲ ಏನಿದೆ ಅವರು ಟ್ರೈ ಮಾಡಬೇಕು ಮ್ಯಾಮ್, ನಮಗೆ ಸ್ಮಾಲ್ ಪ್ಯಾಕೆಟ್ಸಲ್ಲಿ ಕಳಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಅದು ಮಿನಿಮಮ್ ಕ್ವಾಂಟಿಟಿನೇ ಬಂದು 250 ಗ್ರಾಮ್ಸ್ ಇತ್ತು. ಹಾಗಾಗಿ ಇವಾಗ ಎಲ್ಲರಿಗೂ ಸಹ ಯೂಸ್ಫುಲ್ ಆಗಲಿ ಅಂತ ಒಂದು ಕೋಂಬೋನ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಲೈಕ್ ನನ್ನ ಹತ್ರ ಯಾವ್ದ್ಯಾವುದು ಮಾಲ್ಟ್ ಪೌಡರ್ಗಳಿದೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋ ಅಂಥದ್ದು ಎಲ್ಲವನ್ನು ಸಹ ನಾನು ಇಲ್ಲಿ 100 ಗ್ರಾಮ್ಸ್ನಲ್ಲಿ ಇವಾಗ ಅವೈಲೇಬಲ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಇದು ಸಿಂಗಲ್ ಬೇಕು ಅಂತ ಅಂದರೆ ಸಿಗಲ್ಲ, ಇದು ಕೋಂಬೋದಲ್ಲಿ ಮಾತ್ರ ಸಿಗುತ್ತೆ. 100 ಗ್ರಾಮ್ಸ್ ರಾಗಿ ಚೊಕೋ ಮಾಲ್ಟು, 100 ಗ್ರಾಮ್ಸ್ ರಾಗಿ ಪಿಸ್ತಾ ಮಾಲ್ಟು, ಪ್ರೋಟೀನ್ ಮಿಲ್ಕ್ ಮಿಕ್ಸು, ABC ಮಿಲ್ಕ್ ಮಿಕ್ಸು, ಬೀಟ್ರೂಟ್ ಮಾಲ್ಟು ಮತ್ತು ಹಾರ್ಲಿಕ್ಸು ಇವಿಷ್ಟೂ ಸಹ ಅವೈಲೇಬಲ್ ಇದೆ. ರಾಗಿ ಚೊಕೋ ಮಾಲ್ಟ್ ಬಂದು ಇದರಲ್ಲಿ ಸ್ಪ್ರೌಟೆಡ್ ರಾಗಿ ಜೊತೆಗೆ ಸ್ಪ್ರೌಟೆಡ್ ರಾಗಿ ಹಿಟ್ಟನ್ನ ಅದ್ರ ಜೊತೆಗೆ ನಾನು ಬಾದಾಮಿ, ಗೋಡಂಬಿ ಮತ್ತು ಮಖಾನ, ರೆಡ್ ರಾಕ್ ಶುಗರ್ ಅಂದರೆ ಕೆಂಪು ಕಲ್ಸಕ್ಕರೆ ಇವಿಷ್ಟನ್ನು ಹಾಕಿ ನಾನು ಚಾಕ್ಲೇಟ್ ಪೌಡರ್ನ ಸಹ ಹಾಕಿರ್ತೀನಿ. ಅದನ್ನು ರೆಡಿ ಮಾಡುವಂಥದ್ದು ರಾಗಿ ಚೊಕೋ ಮಾಲ್ಟ್. ಎಷ್ಟು ರಾಗಿ ಇದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೆ, ಬಾದಾಮಿ, ಗೋಡಂಬಿ ಅವನ್ನೆಲ್ಲ ನಾವು ಒಂದು ಅಳತೆ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗೆ ರೆಡಿ ಆಗುತ್ತೆ ರಾಗಿ ಚೊಕೋ ಮಾಲ್ಟ್. ಇದರಲ್ಲಿ ಬೇರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ, ಏನೂ ಇರಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಚಾಕ್ಲೇಟ್ ಫ್ಲೇವರ್ಡ್ ಡ್ರಿಂಕ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಖಂಡಿತ ಇದನ್ನು ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ಬೀಟ್ರೂಟ್ ಮಾಲ್ಟು. ಸುಮಾರು ಜನಕ್ಕೆ ಬೀಟ್ರೂಟ್ ಮತ್ತು ABC ನಲ್ಲಿ ತುಂಬ ಡೌಟ್ಸ್ ಇದೆ. ಬೀಟ್ರೂಟ್ ಅಂದ್ರೇನು, ABC
ಅಂದರೆ ಏನು ಅಂತ. ಬೀಟ್ರೂಟ್ ಮಾಲ್ಟಲ್ಲಿ ಬರೀ ಬೀಟ್ರೂಟ್ ಇರುತ್ತೆ, ಅದ್ರ ಜೊತೆಗೆ ಬಾದಾಮಿ, ಗೋಡಂಬಿ, ಮಖಾನ, ಮಿಲ್ಕ್ ಪೌಡರ್ ಮತ್ತು ಕೆಂಪು ಕಲ್ಸಕ್ಕರೆ ಇವಿಷ್ಟನ್ನು ಆ್ಯಡ್ ಮಾಡಿರ್ತೀನಿ. ABC ಮಾಲ್ಟ್ ಪೌಡರ್ ಅಂತ ಅಂದರೆ ಇದರಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಮೂರದ್ದು ಪೌಡರ್ ಇರುತ್ತೆ. ಜೊತೆಗೆ ಬಾದಾಮಿ, ಮಖಾನ ಮತ್ತು ಗೋಡಂಬಿ, ಮಿಲ್ಕ್ ಪೌಡರ್, ಇದರಲ್ಲೂ ಸಹ ರೆಡ್ ರಾಕ್ ಶುಗರ್ ಅಂದರೆ ಕೆಂಪು ಕಲ್ಸಕ್ಕರೆನ ಆ್ಯಡ್ ಮಾಡಿರ್ತೀನಿ. ಯೂಶ್ವಲಿ ಇದು ಸ್ವಲ್ಪ ಸ್ವೀಟಾಗೇ ಬರುತ್ತೆ, ಅಂದರೆ ಆ್ಯಪಲ್ಲು, ಕ್ಯಾರೆಟು, ಬೀಟ್ರೂಟ್ ಎಲ್ಲನೂ ಸ್ವಲ್ಪ ಸ್ವೀಟಿಶ್ ಆಗಿರುತ್ತಲ್ವ. ಸೊ ಹೀಗೆ ರೆಡಿ ಆಗುತ್ತೆ ABC ಮತ್ತು ಬೀಟ್ರೂಟ್ ಮಾಲ್ಟ್. ನೆಕ್ಸ್ಟ್ ಬಂದು ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್ ಪೌಡರು. ಹಾರ್ಲಿಕ್ಸ್ ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಸ್ಪ್ರೌಟೆಡ್ ವೀಟ್ ಜೊತೆಗೆ ಬಾದಾಮಿ, ಗೋಡಂಬಿ, ಇದರಲ್ಲೂ ಕೆಂಪು ಕಲ್ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ನ ಸೇರಿಸಿರ್ತೀನಿ. ನೆಕ್ಸ್ಟ್ ಬಂದು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರು. ಇದಂತೂ ತುಂಬಾ ಹೆಲ್ಪ್ಫುಲ್ ಇದೆ. ಯಾರ್ಯಾರಿಗೆ ನಿದ್ದೆ ಬರಲ್ಲ, ನಿಶಕ್ತಿ ಇದೆ, ಅವ್ರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರು. ಇದರಲ್ಲಿ ಎಲ್ಲ ಥರದ ನಟ್ಸ್ ಇರುತ್ತೆ, ಎಲ್ಲ ಥರದ ಸೀಡ್ಸ್ ಇರುತ್ತೆ. ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ, ಮಖಾನ ಮೇನ್ ಇವಿಷ್ಟು ಜಾಸ್ತಿನಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಸನ್ಫ್ಲವರ್ ಸೀಡ್ಸು, ಮಸ್ಕ್ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್, ಇವು ಮೂರೂ ಸಹ ಇರುತ್ತೆ. ನೆಕ್ಸ್ಟು ಸ್ವಲ್ಪ ಬಿಳಿ ಎಳ್ಳು, ಈ ರೀತಿ ಸ್ವಲ್ಪ ಸ್ಪೈಸಸ್, ಇಮ್ಯುನಿಟಿ ಬಿಲ್ಡ್ ಆಗಲಿಕ್ಕೆ ನಾನು ಸ್ವಲ್ಪ ಚಕ್ಕೆ ಮತ್ತು ಮೆಣಸು, ಏಲಕ್ಕಿ, ಲವಂಗ ಮತ್ತು ಕೇಸರಿನೂ ಸಹ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಅರಿಶಿನ ಪುಡಿ ಎಲ್ಲವನ್ನು ಸಹ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿದೆ ಈ ಪ್ರೋಟೀನ್ ಮಿಲ್ಕ್ ಮಿಕ್ಸು. ಇದಿಷ್ಟನ್ನು ಹದವಾಗಿ ಹುರಿದು ಪೌಡರ್ ಮಾಡಿ ಮಾಡಿಸೋವಂಥದ್ದು ಈ ಪ್ರೋಟೀನ್ ಮಿಲ್ಕ್ ಮಿಕ್ಸು. ಇದೂ ಸಹ ಫಸ್ಟೇ 100 ಗ್ರಾಮ್ಸ್ನಲ್ಲಿ ಅವೈಲೇಬಲ್ ಇತ್ತು. ಈ ಕಾಂಬೋ ಆಫರ್ನಲ್ಲೂ ಸಹ ಇದು ಅವೈಲೇಬಲ್ ಇದೆ. ನೆಕ್ಸ್ಟು ರಾಗಿ ಕೇಸರ್ ಪಿಸ್ತಾ ಮಾಲ್ಟು. ಇದರಲ್ಲಿ ಸ್ಪ್ರೌಟೆಡ್ ರಾಗಿ ಜೊತೆಗೆ ಬಾದಾಮಿ, ಗೋಡಂಬಿ ಜೊತೆಗೆ ಪಿಸ್ತಾ ಮತ್ತು ಕೇಸರಿ ಇಷ್ಟನ್ನು ಆ್ಯಡ್ ಆಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಆಗಿರುತ್ತೆ. ಈ ರಾಗಿ ಚೋಕೋ ಮಾಲ್ಟ್ ಏನಿದೆಯಲ್ಲ ಅದರಲ್ಲಿ ಪಿಸ್ತಾ ಆ್ಯಡ್ ಆಗಿರಲ್ಲ, ಬರೀ ಬಾದಾಮಿ, ಗೋಡಂಬಿ, ಕೆಂಪು ಕಲ್ಸಕ್ಕರೆ, ರಾಗಿ ಇರುತ್ತೆ. ಈ ಕೇಸರ್ ಪಿಸ್ತಾ ಮಾಲ್ಟಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಇರುತ್ತೆ, ಕೇಸರಿ ಇರುತ್ತೆ. ಹಾಗಾಗಿ ಇದು ರಾಗಿ ಕೇಸರ್ ಪಿಸ್ತಾ ಮಾಲ್ಟ್. ಇದಂತೂ ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಸೇಮ್ ಬಾದಾಮ್ ಮಿಲ್ಕ್ ಕುಡಿತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಫೀಲ್ ಬರುತ್ತೆ. ಸೊ ನೀವು ಇಷ್ಟು 100 ಗ್ರಾಮ್ಸ್ ಬೇಕು ಅಂತ ಅಂದಲ್ಲಿ ಕಾಂಬೋ ಆಫರ್ ಇವಾಗ ನಾನು ಆಫರ್ನಲ್ಲಿ ಬಿಟ್ಟಿದ್ದೀನಿ, ಪರ್ಚೇಸ್ ಮಾಡ್ಬೋದು. ಲೈಕ್ ಒಂದೊಂದನ್ನೇ ತೊಗೊಳ್ಳೋದ್ರ ಬದಲು ನೀವು ಇಷ್ಟು ತೊಗೊಂಡು ಒಂದು ವಾರಕ್ಕಾಗುವಷ್ಟು ಖಾಲಿ ಆಗಿಬಿಡುತ್ತೆ. ನಿಮ್ಗೆ ಯಾವ ಫ್ಲೇವರ್ ಇದರಲ್ಲಿ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಬಲ್ಕಲ್ಲಿ ನೀವು ಅದನ್ನು ನೆಕ್ಸ್ಟ್ ಪರ್ಚೇಸ್ ಮಾಡ್ಕೋಬೋದು. ಲೈಕ್ ಇವಾಗ ನಿಮಗೆ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಇಷ್ಟ ಆಯಿತು ಅಂದರೆ 100 ಗ್ರಾಮ್ಸ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ನ ನೀವು ಟೇಸ್ಟ್ ನೋಡಿದ್ಮೇಲೆ ನೆಕ್ಸ್ಟ್ 250 ಗ್ರಾಮ್ಸು, 500 ಗ್ರಾಮ್ಸು ಆ ರೀತಿ ತೊಗೋಬೋದು. ಇಲ್ಲ ಹಾರ್ಲಿಕ್ಸ್ ಇಷ್ಟ ಆಯಿತು ಅಂತ ಅಂದರೆ ಹಾರ್ಲಿಕ್ಸನ್ನು ನೆಕ್ಸ್ಟು 250 ಗ್ರಾಮ್ಸು, 500 ಗ್ರಾಮ್ಸ್ ಆ ರೀತಿ ತೊಗೋಬೋದು. ಇದ್ರ ಜೊತೆಗೆ ನಾನು ಕಾಂಪನ್ಸೇಟ್ರಿ ಆಗಿ ಚಟ್ನಿ ಪುಡಿನ ಸಹ ಕಳಿಸ್ಕೊಡ್ತೀನಿ. ನಿಮಗೆ ಯಾವ ಚಟ್ನಿ ಪುಡಿ ಇಷ್ಟ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನ್ನಲ್ಲಿ ಇವಾಗ 2 ವೆರೈಟೀಸ್ ಆಫ್ ಚಟ್ನಿ ಪುಡೀಸ್ ಅವೈಲೇಬಲ್ ಇದೆ. ಒಂದು ಕಡಲೆಬೇಳೆ ಚಟ್ನಿ ಪುಡಿ, ಇನ್ನೊಂದು ಹುಚ್ಚೆಳ್ಳು ಚಟ್ನಿ ಪುಡಿ. ಕಡಲೆಬೇಳೆ ಚಟ್ನಿ ಪುಡಿ ಇವಾಗ ಖಾಲಿಯಾಗಿದೆ, ಹಾಗಾಗಿ ಇವತ್ತು ನಾನು ಫ್ರೆಶ್ ಬ್ಯಾಚ್ನ ರೆಡಿ ಮಾಡಿಸ್ತಾ ಇದ್ದೀನಿ ನಾನು. ನಿಮಗೆ ಯಾವ್ದು ಬೇಕು ಚಟ್ನಿ ಪುಡಿ ಅದನ್ನು ನನಗೆ ಹೇಳಿದ್ರೆ ಇದಿಷ್ಟು 100 ಗ್ರಾಮ್ಸ್ ಮಾಲ್ಟ್ ಪೌಡರ್ ಜೊತೆಯಲ್ಲಿ ನಾನು ಚಟ್ನಿ ಪುಡಿನ ಕಾಂಪನ್ಸೇಟ್ರಿ ಆಗಿ ನಾನು ಕೊಟ್ಟು ಕಳಿಸ್ತೀನಿ. ಅದನ್ನು ಸಹ ಟೇಸ್ಟ್ ನೋಡಿ ನೀವು ನೆಕ್ಸ್ಟ್ ಬಲ್ಕ್ ಆರ್ಡರ್ಸಲ್ಲಿ ನನಗೆ ಕೊಡ್ಬೋದು. ನಿಮ್ಮ ಮಕ್ಕಳು ಎಲ್ಲಾದರೂ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೇ ಮನೆಯಲ್ಲಿ ಚಟ್ನಿ ಪುಡಿ ಡೈಲಿ ಇಷ್ಟ ಆಗುತ್ತೆ, ರೊಟ್ಟಿ ಜಾಸ್ತಿ ತಿಂತೀವಿ, ದೋಸೆಗೆಲ್ಲ ಚಟ್ನಿ ಪುಡಿ ಮೇಲ್ಗಡೆಗೆ ಬೇಕು ಅಂತ ಅಂದಾಗ ಈ ಚಟ್ನಿ ಪುಡಿಗಳನ್ನ ನೀವು ಟ್ರೈ ಮಾಡ್ಬೋದು. ಹಾಗೆಯೇ ಹೊರಗಡೆ ಸಿಗೋವಂಥ ಪ್ರಿಸರ್ವೇಟಿವ್, ಶುಗರ್ ಇರೋವಂಥ ಮಾಲ್ಟ್ ಪೌಡರ್ ಬದಲಾಗಿ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಸೂಪರ್ ಇದೆ.